ಸೊ ನಾನ್ ಇವಾಗ ಎಲ್ಲಿ ಬಂದಿನಪ್ಪ ಅಂದ್ರೆ ಇಲ್ಲಿ ಓಕೆ ಯಾರು ಇವನು ಹಿಂಗ್ ಬರ್ತಾನೆ ಸುಮಾರು ಸರಿ ನಾವು ಕೇಳಿದ್ವಿ. ಮುಂಚೆ ನನ್ನ ಸ್ನೇಹಿತರೊಬ್ರು ಒಂದ್ 2-3 ಸರಿ ಈ ನಲ್ಲಿ ಬುಳೆಯನ್ನ ಶಾರ್ಟ್ ತೋರಿಸಿದ್ರು. ಒಂದ್ಸರಿ ಬಂದ್ಬಿಟ್ಟು ಇಲ್ಲಿ ಕಾರ್ ಅಡ್ಡ ಹಾಕ್ಬಿಟ್ಟಿದ್ದ. ಓ ಇಲ್ಲಿ ನೋಡ್ತೀನಿ ಒಳ್ಳೇದಾಗ್ಲಿ ಅಂತ. ಏನ್ ಕಿರಿಕಿನಾರ ಆಗಿತ್ತಾ ಕಾರ್ ಆಗ್ತಾಗ? ಕಿರಿಕಂದ್ರೆ ಸಣ್ಣ ಪಟ್ಟದಿರುತ್ತಲ್ಲ, ನಾವು ಆಮೇಲೆ ನಮ್ಮ ಮನೇಲಿ ಇರೋರು ಅಂತ ಗೊತ್ತಾಗ್ಬಿಟ್ಟು. ಓಕೆ. ಎಲ್ಲಿ ಎಲ್ಲಿ ಇಲ್ಲಿ ನೋಡಿದಿರಾ? ಬಿಗ್ ಬಾಸ್ ಅಲ್ಲ ಇಲ್ಲಿ ನೋಡಿದ್ರಾ? ಏನ್ ಮಾಡ್ತಾ ಇದ್ರಿ ಇಲ್ಲಿ ಬಂದು? ಮೇಲಕ್ಕೆ ಹೋಗೋರು ನೋಡ್ತಾ ಇರೋರು, ಹಾಯ್ ಮಾಡ್ಕೊಂಡು ಸೆಲ್ಫಿ ತಕ್ಕೊಳ್ಳೋರು. ಈಗ ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಸರ್ ಇವಾಗ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಅವರು ಗಿಲ್ಲಿ ನಟ ಅವರು? ಒಂದ್ 7 years. ನಲ್ಲಿ ಮೂಳೆ, PO2, ರಾಂಗ್ ಸೈಡ್ ರಂಗನಾಥ, ರೋಲೆಕ್ಸ್ ರಾಜಣ್ಣ. ಓಕೆ ಇನ್ನು ಸುಮಾರು ಇದಾವೆ. ಸೊ ಅವ್ರ ಜೊತೆ ಎಲ್ಲ ಟ್ರಾವೆಲ್ ಮಾಡಿದ್ರಿ? ಮಾಡಿದ್ವಿ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ನಾನು ಇವಾಗ ಎಲ್ಲಿ ಬಂದಿನಪ್ಪ ಅಂದ್ರೆ ಗಿಲ್ಲಿ ಇದ್ದಂತಹ ಗಲ್ಲಿಗೆ ಬಂದಿದ್ದೀನಿ. ಅಂದ್ರೆ ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ನಾಗರಬಾವಿ ಹತ್ರ ಇದ್ದೀನಿ. ಏನು ಬಿಗ್ ಬಾಸ್ ನೋಡ್ತಾ ಇದ್ರು, ಬಿಗ್ ಬಾಸ್ ಶೋ ನಲ್ಲಿ ಗಿಲ್ಲಿ ನಟ ಇಲ್ಲೇ ಇದ್ದಂಥದ್ದು. ಅಂದ್ರೆ ಇಲ್ಲಿದ್ದಂಥದ್ದು ಅಂದ್ರೆ ಬಿಗ್ ಬಾಸ್ ಹೋದ್ಕಿಂತ ಮುಂಚೆ. ಸೊ ಇದೇ ಅವರ ಫ್ರೆಂಡ್ ಮನೆ. ಅಂದ್ರೆ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡೋಂಥ ಎಷ್ಟೋ ಶಾರ್ಟ್ ಫಿಲ್ಮ್ಗಳಿದೆಯೋ ಅದೆಲ್ಲದಕ್ಕೂ ಡೈರೆಕ್ಷನ್ ಮಾಡಿದಂಥ ಸೂರ್ಯ ಅವರು ಮನೆ ಇಲ್ಲಿದೆ. ಸೊ ಬನ್ನಿ ಆ ಮನೆನ ತೋರಿಸ್ತೀನಿ, ಕೇಳೋಣ ಗಿಲ್ಲಿ ನಟ ಯಾವಾಗ ಬರ್ತಾ ಇದ್ರು, ಏನೆಲ್ಲ ತುಂಟಾಟ ಮಾಡ್ತಾ ಇದ್ರು. ಸೊ ಎಲ್ಲವನ್ನು ತಿಳ್ಕೋಣ ಬನ್ನಿ. ಓಕೆ ಸ್ನೇಹಿತರೆ, ಇದೇ ಮನೇಲಿ ಅಂತ ಇರೋದು. ಬನ್ನಿ, ಯಾವ ಫ್ಲೋರ್ ಅಂತ ಗೊತ್ತಿಲ್ಲ ಆಕ್ಚುಲಿ ನನಗೂ. ಲೊಕೇಶನ್ ಇದೇ ಇರೋದು, ನಾನು ಎಲ್ಲೋ ತಿಳ್ಕೊಂಡು ಬಂದಿರೋದು. ಸೊ ಬನ್ನಿ, ಆಕ್ಚುಲಿ ಮಾರುತಿ ನಿಲಯ ವೀರಭದ್ರೇಶ್ವರ ನಂಬರ್ 30 ಇದೇ ಮನೆ. ಸೊ ಇಲ್ಲಿ ಯಾವ ಫ್ಲೋರ್ ಇದಾರೆ ಗೊತ್ತಿಲ್ಲ, ಕೇಳೋಣ ಬನ್ನಿ ಓನರ್ನ. ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಗಿಡ ಹಾಕ್ಯಾರ, ನೋಡೋಣ ಯಾವುದು ನಾಯಿ ಇಲ್ಲ. ಓಕೆ ಸರ್ ನಮಸ್ತೆ. ಸರ್ ಇದು ಗಿಲ್ಲಿ ನಟ ಅವರ ಸ್ನೇಹಿತವ್ರ ಮನೆ ಇದೆನಾ? ಅದೇ ಬಿಗ್ ಬಾಸ್ ಶೋ ಇದಾರಲ್ಲ, ಕಾಮಿಡಿ ಕಿಲಾಡಿಗಳು. ಸೊ ಬರ್ತಾ ಇದ್ರ ಅವ್ರು ಇಲ್ಲಿಗೆ? ಬರ್ತಾ ಇದ್ರು. ಸಣ್ಣಗಿದ್ದ ಹುಡುಗ ನೋಡಿದ್ರೆ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದ, ಒಳ್ಳೆ ಟ್ಯಾಲೆಂಟ್ ಇತ್ತು. ಓಕೆ, ಟ್ಯಾಲೆಂಟ್ ಇತ್ತು, ಒಳ್ಳೆ ಚೆನ್ನಾಗಿ ಬರ್ತಾ ಇದ್ದಾರೆ. ನೀವೆಲ್ಲಿಂದ ಬರ್ತಾ ಇರೋದು? ನಾವು ಇದು ಚಾನಲ್ ಇಂದ, ಯೂಟ್ಯೂಬ್ ಚಾನಲ್ ಇಂದ. ಇದು ಅಂದ್ರೆ ಅವ್ರ ಫ್ರೆಂಡ್ ಶಿವರಾಜ್ ಅಂತ ಇದ್ದಾರೆ, ಅವ್ರು ಬಂದು ಫಸ್ಟ್ ಸೇರ್ಕೊಂಡ್ರು. ಅವ್ರ ಜೊತೆಗೆ ಅವಾಗ ಬರ್ತಾ ಇದ್ದ ಅವ್ರಿಗೆ. ಓಕೆ, ಯಾರು ಇವನು ಹಿಂಗ್ ಬರ್ತಾನೆ ಸುಮಾರು ಸರಿ ನಾವು ಕೇಳಿದ್ವಿ. ಮುಂಚೆ ಅವ್ರು ಶಾರ್ಟ್ ಫಿಲ್ಮ್ ಮಾಡಿದಾಗ ನೋಡಿರ್ತೀರಲ್ಲ ಮೋಸ್ಟ್ಲಿ? ನಾವು ಶಾರ್ಟ್ ಫಿಲಮ್ ನೋಡಿರ್ಲಿಲ್ಲ. ಬಂದಾಗ ನನ್ನ ಸ್ನೇಹಿತರೊಬ್ರು ಒಂದ್ 2-3 ಸರಿ ಈ ನಲ್ಲಿ ಬುಳೆಯನ್ನ ಶಾರ್ಟ್ ತೋರಿಸಿದ್ರು. ನೋಡು ಅಂತ ಒಂದ್ 2-3 ಸರಿ ಹೇಳಾದ್ಮೇಲೆ ನಾನು ನೋಡಿದೆ ಯೂಟ್ಯೂಬ್ ಅಲ್ಲಿ. ಅದಾದ್ಮೇಲೆ ನಾನು ಶಿವರಾಜ್ ಮುಖ ಜ್ಞಾಪಕ ಇತ್ತು, ನಮ್ಮ ಮನೇಲಿ ಬಾಡಿಗೆಗಿದ್ದವರು. ಓಕೆ, ಅವ್ರ ಮುಖ ಜ್ಞಾಪಕ ಇತ್ತು. ವಿಡಿಯೋದಲ್ಲಿ ಇವ್ರಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸಕ್ ಹೋಗಿದ್ದೆ. ಮಾತಾಡ್ಸಕ್ ಹೋದಾಗ ಆ ಹುಡುಗನು ರೂಮಲ್ಲಿ ಇದ್ದ. ಓಕೆ, ಗಿಲ್ಲಿ ನಟ. ಅದನ್ನ ನೋಡ್ಬಿಟ್ಟು ನೀನು ಇಲ್ಲೇ ಇದೆಯಲ್ಲಪ್ಪ ಅಂತ ನನಗೂ ಶಾಕ್ ಆಯ್ತು. ಸರ್ಪ್ರೈಸ್ ಆಗಿ ಮಾತಾಡಿ ನಲ್ಲಿ ಮೊಳೆಯನ್ನ ಸ್ಟಾರ್ಟ್ ಮಾಡಿ ಒಂದ್ 2-3 ಸರಿ ನೋಡಾದ್ಮೇಲೆ ನಮ್ಮ ಮನೆಯನ್ನೊಂದು ತೋರಿಸಿ ಅಲ್ಲಿಂದ ಹುಡುಗನ ಮಾತಾಡ್ಸಿ ಅವತ್ತೇ ಗೊತ್ತಾಯ್ತು ಹುಡುಗನ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ, ಮಾಡ್ತಾನೆ ದೊಡ್ಡದಾಗಿ ಅಂತ. ಸೊ ಈಗ ನೋಡ್ತಾ ಇದ್ರ ಬಿಗ್ ಬಾಸ್ ಎಲ್ಲ? ಬಿಗ್ ಬಾಸ್ ಅಲ್ಲಿ ನಾವು ಅಷ್ಟೊಂದು ಆಕ್ಟಿವ್ ಆಗಿ ಫಾಲೋ ಮಾಡಲ್ಲ, ಫಾಲೋ ಮಾಡ್ತಾರೆ. ಬಟ್ ಈ ಶಾರ್ಟ್ಸ್ ವಿಡಿಯೋಸ್ ಬರ್ತಾ ಇರುತ್ತಲ್ಲ, ಅದು ಇದು ನೋಡ್ತಾ ಇರ್ತೀನಿ. ಹೆಂಗೆ ನಿಮ್ಮ ಹತ್ರ ಇದ್ದಾಗ ಹೆಂಗೆ ಏನಾದ್ರು ನೀವು ಜಾಸ್ತಿ ಮಾತಾಡೋದು ಕಾಮಿಡಿ ಮಾಡ್ತಾ ಇರೋರು ಅಥವಾ ಸೀರಿಯಸ್ ಆಗಿರೋರು? ಸೀರಿಯಸ್ ಆಗ ಮಾಮೂಲಿ ತರನೇ ಇರೋನು, ಕಾಮಿಡಿ ಏನ್ ಮಾಡ್ತಾ ಇರ್ಲಿಲ್ಲ. ಒಂದ್ಸರಿ ಬಂದ್ಬಿಟ್ಟು ಇಲ್ಲಿ ಕಾರ್ ಅಡ್ಡ ಹಾಕ್ಬಿಟ್ಟಿದ್ದ. ಓ ಇಲ್ಲಿ ನೋಡ್ತಿರಲ್ಲ? ಓಕೆ, ಅವ್ರ ಕಾರಲ್ಲಿ ಗಿಲ್ಲಿ ನಟದ ಕಾರ್. ರೋಡ್ ಚಿಕ್ಕದು, ಕಾರ್ ಅಡ್ಡ ಹಾಕ್ಬಿಟ್ರೆ ನಮ್ಗೂ ಡೋರ್ ತೆಗಿಯಕ್ಕಾಗಲ್ಲ. ಅಂದ್ರೆ ನಡ್ಕೊಂಡ್ ಬಂದ್ ಹುಡುಗ ಕಾರಲ್ಲಿ ಬಂದು ಫಸ್ಟ್ ಪರಿಚಯ ಆಗಿದ್ದು ನಡ್ಕೊಂಡ್ ಬಂದಿದ್ದು. ನಡ್ಕೊಂಡ್ಬಂದು ಸುಮ್ನೆ ಬಾಡಿಗೆಗೂ ಅಂತಾನು ಬರ್ಲಿಲ್ಲ, ಯಾರೋ ಸ್ನೇಹಿತರಿದ್ರು ಮನೆ ಬಂದು ಸೇರ್ಕೊಂಡು ಇಲ್ಲಿ ಬಂದು ಕಾರ್ ತಗೊಳ್ಳೋವಷ್ಟು ಬೆಳೆದಿದ್ದಾನೆ ಅಂತಂದ್ರೆ ಅದು ಅವನ ಹತ್ರ ಟ್ಯಾಲೆಂಟ್. ಅದನ್ನ ನೋಡ್ಕೊಂಡು ಚೆನ್ನಾಗಿ ಬೆಳ್ಕೊಂಡಿದ್ದಾನೆ. ಓಕೆ, ಇನ್ನು ಮುಂದಕ್ಕೆ ದೊಡ್ಡಕ್ಕೆ ಬೆಳಿತಾನೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಅವ್ನಿಗೆ ಒಳ್ಳೇದಾಗ್ಲಿ ಅಂತ. ಏನ್ ಕಿರಿಕಿನಾರ ಆಗಿತ್ತಾ ಕಾರ್ ಆಗ್ತಾಗ? ಕಿರಿಕಂದ್ರೆ ಸಣ್ಣ ಪಟ್ಟದಿರುತ್ತಲ್ಲ, ನಾವು ಆಮೇಲೆ ನಮ್ಮ ಮನೇಲಿ ಇರೋರು ಅಂತ ಗೊತ್ತಾಗ್ಬಿಟ್ಟು. ಓಕೆ, ಬೇರೆ ಯಾರೋ ಅಂದ್ಕೊಂಡು ನೀವು ಯಾರೋ ಪಗಾರ ಹಾಕಿರೋದು ಅನ್ನೋ ಆಗಿದೆ. ಆಮೇಲೆ ನಮ್ಮ ಹುಡುಗನ ಅಂದ್ರೆ ನಮ್ಮ ಮನೆ ಮೇಲ್ಗಡೆ ಬಾಡಿಗೆ ಇರೋರ್ ಜೊತೆ ಗೊತ್ತಾದ್ಮೇಲೆ ಏನ್ ಬಿಡ ಬಿಗ್ ಬಾಸ್ ನೋಡ್ತೀಯಾ? ನೋಡಿದ್ಯಾ? ಗಿಲ್ಲಿ ನಟ ಗೊತ್ತಾ? ಬಿಗ್ ಬಾಸ್ ಅಲ್ಲಿ ಗೊತ್ತಾ? ಇಲ್ಲಿ ನೋಡಿದ್ಯಾ? ಇಲ್ಲಿ ಬಂದಾಗ ನೋಡಿದ್ಯಾ? ಇಲ್ಲಿ ನೋಡಿದ್ಯಾ? ಏನಂತ ಮಾತಾಡೋರು? ಏನಂತ ಮಾತಾಡ್ತೀವಿ ನೀನು? ಹಾಯ್. ಕಾಮಿಡಿ ಮಾಡೋರು ನಿನ್ ಜೊತೆ?
ಮೇಲೆ ಹೋದಾಗ ಒಂದೊಂದ್ಸಲ ಹಾ ಒಂದೊಂದ್ಸಲ ಏನೇನ್ ಕಾಮಿಡಿ ಮಾಡೋರು? ನಿಂಗೆ ಏನಾದ್ರು ಕಾಮಿಡಿ ಗೊತ್ತಾ ಅಂತ, ನಿನಗೆ ಏನಾದ್ರು ಕಾಮಿಡಿ ಗೊತ್ತಾ ಅಂತ. ಕಾಮಿಡಿ ಗೊತ್ತಾ ಅಂತಲ್ಲ, ಅದಕ್ಕೆ ನೀನ್ ಹೇಳಿವಾ? ಇದು ನೋಡಿದ್ದ ಶಾರ್ಟ್ ಫಿಲಮ್ ನೋಡಿದ್ದ ನಲ್ಲಿ ಮೂಳೆ ಅದೆಲ್ಲ? ನಲ್ಲಿ ಮೂಳೆ ಶಾರ್ಟ್ ಫಿಲಮ್ ನೋಡಿದ್ದ ಅವ್ರದ್ದು? ಶಾರ್ಟ್ ಫಿಲಮ್ ಅದೇ ಟಿವಿ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ದ? ಯೂಟ್ಯೂಬ್ ಅಲ್ಲಿ ತೋರಿಸ್ತಾ ಇರ್ತೀವಲ್ಲ ಒಂದು ವಿಡಿಯೋ ನೋಡಿದ್ದೆ ಅಲ್ವಾ? ಎಷ್ಟೇ ಕ್ಲಾಸು? ಸೆಕೆಂಡ್ ಸೆಕೆಂಡ್. ಸೆಕೆಂಡ್ ನೀನು? ಸೆಕೆಂಡ್ ನೀನು ಸೆಕೆಂಡ್ ಇಬ್ರು? ಓಕೆ ಇಬ್ರು. ಇವನ್ ನನ್ ಮಗ, ಇವನ್ ನಮ್ಮ ಅಣ್ಣನ ಮಗ. ಓಕೆ ಓಕೆ. ನಾವೆಲ್ಲ ಒಟ್ಟಿಗೆ ಇರೋದು. ಹಾ ಹಾ ಹಾಗಾಗಿ ಇವ್ರ ಅಣ್ಣ ಒಬ್ಬ ಇದ್ದಾನೆ, ಹಾ ಅವನಿದ್ರೆ ಅವನಿಗಿನ್ನು ಚೆನ್ನಾಗಿ ಪರಿಚಯ ಇದೆ. ಇವ್ರು ಸ್ವಲ್ಪ ಚಿಕ್ಕವನು ಅನ್ಸುತ್ತೆ. ಅವ್ರು ಬಂದಾಗ ಇವ್ರಿನ್ನು ಮಾತಾಡಕ್ ಬರ್ತಾರೆ. ಅವನು ಆಲ್ರೆಡಿ ಸ್ಟೇಜ್ ಅಲ್ಲಿ ಓಕೆ. ಅವನು ಇನ್ನು ಪರಿಚಯ ಚೆನ್ನಾಗಿತ್ತು. ಸರ್ ಈಗ ಏನ್ ಹೇಳ್ತೀರಾ ನೀವು ಫೈನಲ್ ಆಗಿ ಇಲ್ಲಿ ಓಡಾಡ್ಕೊಂಡು ಇದ್ದಂತ ಹುಡುಗ ಇವತ್ತು ಬಿಗ್ ಬಾಸ್ ಅಲ್ಲಿ ಇದಾರೆ. ಇಡೀ ಕರ್ನಾಟಕದಲ್ಲೇ ಫೇಮಸ್ ನಲ್ಲಿ ಗಿಲ್ಲಿ ನಟ ಅಂದ್ರೆ ಆಲ್ಮೋಸ್ಟ್ ಒಂಥರ ಎಲ್ರಿಗೂ ಚಿರಪರಿಚಿತ. ಹೌದೌದು. ಎಷ್ಟು ವರ್ಷ ಸುಮಾರು ಎಷ್ಟು ವರ್ಷ ಇದ್ರಲ್ಲಿ? ಈಗಾಗಲೇ ಇವ್ರು ಬಂದಾಗ್ಲೇ ಒಂದು 4 years ಮೇಲಾಗಿದೆ. ಕೋವಿಡ್ ಟೈಮ್ ಇಂದ 2021 ಬಿಗಿನಿಂಗ್ ಇಂದಾನು ಇವರು ಶಿವರಾಜ್ ಅನ್ನೋರು ಇರೋದು. ಆ ಟೈಮ್ ಇಂದಾನು ಹುಡುಗ ಬರ್ತಾ ಇದ್ದಾರೆ. ಓಕೆ. ಹಂಗಾಗಿ ಆಲ್ಮೋಸ್ಟ್ ಒಂದು 4-5 ವರ್ಷ. 4 ವರ್ಷ. 4 ವರ್ಷ. ಹೌದು. ಓಕೆ. ಸೊ ನಾನು ಒಂದ್ ಹೇಳ್ತೀನಿ, ಆ ಹುಡುಗ ಒಳ್ಳೆ ಟ್ಯಾಲೆಂಟ್ ಇದೆ, ಮತ್ತೆ ಯಾವುದೇ ಸಪೋರ್ಟ್ ಇಲ್ಲ, ಅವನು ಓನ್ ಟ್ಯಾಲೆಂಟ್ ಪ್ರತಿಭೆಯಿಂದ ಬೆಳ್ಕೊಂಡಿದ್ದಾನೆ. ಇನ್ನೂ ಮುಂದೆ ಹೋಗ್ತಾನೆ, ದೊಡ್ಡದಾಗಿ ಬೆಳಿತಾನೆ. ಬಿಗ್ ಬಾಸ್ ಅಲ್ಲೇ ಆಗಿರ್ಬೋದು, ಬೇರೆ ಯಾವುದೇ ಸಿನಿಮಾದಲ್ಲಾಗ್ಬೋದು, ಯಾವುದೇ ರಿಯಾಲಿಟಿ ಶೋದಲ್ಲಾಗ್ಬೋದು, ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿ, ಅವ್ನು ಒಳ್ಳೇದಾಗಲಿ. ನಮ್ಗೆ ಇನ್ನೊಂದು ಖುಷಿ ಏನಂತಾರೆ, ನಮ್ಮನೆಗೆ ಇದ್ಕೊಂಡು ಈ ರೇಂಜಿಗೆ ಬೆಳ್ಕೊಂಡಿದ್ದಾನಲ್ಲ, ಸೊ ಹಂಗಾಗಿ ನಮಗೂ ಖುಷಿ ಇದೆ. ಇನ್ನೂ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಸೆಕೆಂಡ್ ಫ್ಲೋರ್ ಆದ್ಮೇಲೆ ಒಂದು ಸಿಂಗಲ್ ರೂಮ್ ಇದೆ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಇದು ಗಿಲ್ಲಿ ನಟ ಇಲ್ಲಿ ಬರ್ತಾ ಇದ್ರಲ್ಲ, ಬರ್ತಾ ಇದ್ರು ಬನ್ನಿ ಮೇಡಮ್ ಒಂದು ನಿಮಿಷ. ಅವರು ಫ್ರೆಂಡ್ ಅವರು ಹಾ ಹಾ ಹಾ. ಯಾವಾಗ್ಲೂ ಅದೇ ಒಂದೇಗಂತೂ ಒಂದ್ಸಲ ನೋಡ್ತಾ ಇದ್ರು. ಓಕೆ ಓಕೆ. ಅಂದ್ರೆ ಈಗ ಇಲ್ಲಿ ಸೂರ್ಯವಂಶಿ ಅಂತ ಅವ್ರ ಫ್ರೆಂಡ್ ಡೈರೆಕ್ಟರ್ ಇದಾರಂತ. ಹೌದು ಸರ್ ಇದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮತ್ತೆ ಸಂಜೆ ನಿಮ್ಗೆ ಕುತ್ಕೊಂಡು ಮಾತಾಡಿ ಮತ್ತೆ ಏನಾದ್ರು ಅವ್ರು ಬರಿತಾ ಇದ್ರು, ಹಾಗೆಲ್ಲ ಬರ್ತಾ ಇದ್ರು ಸರ್. ಓಕೆ. ಸೊ ಈಗ ನೀವು ಇಲ್ಲಿ ಬಂದು ಓಡಾಡ್ತಂತ ಹುಡುಗ ಗಿಲ್ಲಿ ನಟ ಅವರು ಇವತ್ತು ಬಿಗ್ ಬಾಸ್ ಅಲ್ಲಿ ಇದಾರೆ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್. ಓಕೆ. ಏನ್ ಅನ್ಸುತ್ತೆ ಮೇಡಮ್ ಆಕ್ಚುಲಿ ನಿಮ್ ಜೊತೆಲಿ ಕಣ್ಮುಂದೆ ಓಡಾಡದಂತ ಹುಡುಗ? ಏನಿಲ್ಲ ಸರ್, ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್. ಆಕ್ಚುಲಿ ನಾವು ನೋಡ್ಬೇಕು ಅಂದ್ರೆ ಗಿಲ್ಲಿ ಸರ್ ಇರೋದಕ್ಕೆ ನಾವು ನೋಡ್ತಾ ಇರೋದು. ಚೆನ್ನಾಗಿದೆ ಅವ್ರ ಮಾತು, ಡೈಲಾಗ್ಸ್, ಆಮೇಲೆ ಏನಿದ್ರು ರಿಯಾಲಿಟಿ ಮಾತು, ಅದು ಇಷ್ಟ ಆಯ್ತು. ನ್ಯಾಚುರಲ್ ಆಗಿ ಮಾತಾಡೋದು, ಆರ್ಟಿಫಿಷಿಯಲ್ ಇಲ್ಲ. ಇಲ್ಲೂ ಬರ್ತಾ ಇದ್ರು, ಚೆನ್ನಾಗಿತ್ತು. ಯಾವ ರೀತಿ ಫ್ರೆಂಡ್ಸ್ ಜೊತೆ ಒಡನಾಟ, ಆಮೇಲೆ ಯಾರನ್ನಾದ್ರೂ ಮಾತಾಡ್ಸೋ ರೀತಿ ಎಲ್ಲಾನು. ಒಂದು ವ್ಯಕ್ತಿ ಇದ್ರಲ್ಲಿ ಸ್ಟೇಜ್ ಮೇಲೆ ಇರ್ತಾನೆ ಅಂತಂದ್ರೆ ಆತರ ಇತ್ತು ಆ ಕ್ವಾಲಿಟೀಸ್ ಅವ್ರಿಗೆ. ಅಂತವ್ರು ಬೆಳಿಬೇಕು ಸರ್. ಇಲ್ಲಿ ಹೆಂಗೆ ಹುಡುಗರ ಜೊತೆ ಎಲ್ಲ ಕಾಮಿಡಿ ಮಾಡೋದು, ನಿಮ್ಮ ಮಕ್ಕಳ ಜೊತೆ ಹಾಯ್ ಮಾಡ್ಕೊಂಡು ಹೋಗೋದು. ಟ್ಯೂಷನ್ ಆವಾಗ್ಲೂ ಮಾಡ್ತಾ ಇದಾರೆ ಇಲ್ಲಿ? ತುಂಬಾ ವರ್ಷದಿಂದ ಟ್ಯೂಷನ್ ಮಾಡ್ತಾ ಇದ್ರ. ಸೊ ಹುಡುಗ ನೋಡಿದ್ರಾ ನೀವು ಗಿಲ್ಲಿ ನಟನ? ಇಲ್ಲಿ ನೋಡಿದಿರಾ? ಬಿಗ್ ಬಾಸ್ ಅಲ್ಲ, ಇಲ್ಲಿ ನೋಡಿದ್ರಾ? ಏನ್ ಮಾಡ್ತಾ ಇದ್ರಿ ಇಲ್ಲಿ ಬಂದು? ಮೇಲಕ್ಕೆ ಹೋಗೋರು, ನೋಡ್ತಾ ಇರೋರು, ಹಾಯ್ ಮಾಡ್ಕೊಂಡು ಸೆಲ್ಫಿ ತಕ್ಕೊಳ್ಳೋರು. ಹೆಂಗ್ ಮಾತಾಡ್ತಿದ್ರು? ಈಗ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಅದು ಬಿಟ್ರೆ ಗಿಲ್ಲಿ ಬಿಟ್ರೆ ಇನ್ಯಾರು ಇಷ್ಟ? ಕಾವ್ಯ ಇಲ್ಲ. ಅಶ್ವಿನಿ ಗೌಡ ಇಷ್ಟ ಇಲ್ಲ. ಓಕೆ. ಗಿಲ್ಲಿ ಗೆಲ್ತಾರಾ? ಪಕ್ಕ ಗೆಲ್ತಾರೆ ಅನ್ಸುತ್ತಾ? ಓಕೆ ಮೇಡಮ್, ಅವ್ರನ್ನ ಮೀಟ್ ಮಾಡ್ತೀವಿ ಆಕ್ಚುಲಿ. ಓಕೆ. ಸೊ ನಿಮ್ ಜೊತೆ ಏನಾದ್ರು ಮಾತಾಡ್ತಾ ಇದ್ರ ಅಂದ್ರೆ? ಸರ್ ಬಂದಿದ್ರು, ನಾನು ಇಲ್ಲೇ ನಿಂತಿದ್ದೆ. ಆವಾಗ ನಮ್ಮ ಹಸ್ಬೆಂಡ್ ನಾನು ಮಾತಾಡ್ಸಿ, ಚೆನ್ನಾಗಿದೆ ಸರ್ ನಿಮ್ದು ಇದ್ರಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ, ಮತ್ತೆ ಇದು ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಹಾಗಾಗಿ ಒಂದೊಂದು ಎಪಿಸೋಡ್ ಬರ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಅವರು ಒಂದೊಂದು ಕವನಗಳು ಹೇಳೋರು, ಜೋಕ್ ಕವನಗಳು, ಅದು ತುಂಬಾ ಅದೆಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೇಳೋರು ಅನ್ನೋದು ಗೊತ್ತಿಲ್ಲ. ಆ ಸ್ಪಾಟ್ ಚೆನ್ನಾಗಿ ಹೇಳೋರು, ಚೆನ್ನಾಗಿತ್ತು. ಬೆಳಿಲಿ ಸರ್, ಅಂತವ್ರು ಬೆಳಿಬೇಕು. ಯಾಕೊತ್ತಾ, ಹಾಸ್ಯ ನಟರು ಯಾರು ಇಲ್ಲ ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಇಂಥವ್ರೆಲ್ಲ ಬಂದ್ರೆ ನಮ್ ಕನ್ನಡ ಚಿತ್ರರಂಗ ಏನಾದ್ರು ಇನ್ನು ಮುಂದುವರಿಬೋದೇನೋ. ಓಕೆ ಮೇಡಮ್, ಥ್ಯಾಂಕ್ ಯು. ಫೈನಲ್ ಆಗಿ 4 ಫ್ಲೋರ್ 3 ಫ್ಲೋರ್ ಹತ್ತಿದೀನಿ. ಸೊ ಸಿಕ್ಕಾಪಟ್ಟೆ ಸುಸ್ತಾಯ್ತು. ಮೋಸ್ಟ್ಲಿ ಗಿಲ್ಲಿ ನಟ ಇಲ್ಲಿಗೆ ಹತ್ತಿನೇ ಸಣ್ಣಾಗಿರ್ಬೋದೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ಇಲ್ಲಿ ಬಂದು ಹತ್ತಿ ಮೆಟ್ಲನ್ನ ಸಣ್ಣಾಗಿದ್ರು ಅನ್ಸುತ್ತೆ. ಓಕೆ, ಇದೇ ಇರಬೇಕು ರೂಮ್. ಮೋಸ್ಟ್ಲಿ ಮೇಲ್ಗಡೆ ಟಾಪ್ ರೂಮ್ ಅಂತ ಹೇಳಿದ್ರು. ಸೊ ಇದೇ ಇರುತ್ತೆ, ಬನ್ನಿ ಮಾತಾಡ್ಸೋಣ.
ಸರ್ ಆಕ್ಚುಲಿ ಇದು ಗಿಲ್ಲಿ ನಟ ಅವ್ರ ಸ್ನೇಹಿತ ಅಲ್ವಾ? ಹೌದು ಸರ್. ಓಕೆ, ಸೂರ್ಯವಂಶಿ ಅಲ್ಲ ನಿಮ್ಮ ಹೆಸರು? ಸರ್ ಆಕ್ಚುಲಿ ಗಿಲ್ಲಿ ನಟ ಬರ್ತಾ ಇದ್ರ ಇಲ್ಲಿಗೆ? ನಿಮ್ಗೆ ಮೋಸ್ಟ್ ಫೇವರೇಟ್ ಪ್ಲೇಸ್ ಇದು. ಅವ್ರಿಗೆ ಗಿಲ್ಲಿ ನಟಗೆ ಬರ್ತಾನೆ ಇದ್ರು ಇಲ್ಲಿ ಯಾವಾಗ್ಲೂ? ಬರ್ತಾ ಇರ್ತಾರೆ. ಅವ್ರ ಜೊತೆ ಎಲ್ಲ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ರ ಅನ್ಸುತ್ತೆ. ಹೌದು. ಓಕೆ ಸರ್, ಓಕೆ, ಒಳ್ಳೇದಾಯ್ತು. ಅವ್ರ ಬಗ್ಗೆ ಸ್ವಲ್ಪ ಬನ್ನಿ, ತಿಳ್ಕೊಳ್ಳಿ. ಒಳಗಡೆ ಬನ್ನಿ. ಬನ್ನಿ ಸರ್, ಬನ್ನಿ. ಹೆಸರು ಸೂರ್ಯವಂಶಿ ಅಂತ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇವರು ಅವರ ಫ್ರೆಂಡ್ ಅಂತೆ, ಮತ್ತೆ ಡೈರೆಕ್ಷನ್ ಮಾಡಿದಾರಂತೆ ಮೂವಿ, ಅಂದ್ರೆ ಮೀನ್ಸ್ ಶಾರ್ಟ್ ಫಿಲಮ್. ಸರ್ ಇವಾಗ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಅವರು ಗಿಲ್ಲಿ ನಟ ಅವರು? ಒಂದ್ 7 years. 7 years ಇಂದ. ಸೊ ಅವ್ರ ಜೊತೆ ಯಾವ ಶಾರ್ಟ್ ಫಿಲಮ್ ಮಾಡಿದ್ರಿ? ನಲ್ಲಿ ಮೂಳೆ, PO2, ರಾಂಗ್ ಸೈಡ್ ರಂಗನಾಥ, ರೋಲೆಕ್ಸ್ ರಾಜಣ್ಣ, ಓಕೆ ಓಕೆ. ಇನ್ನು ಸುಮಾರು ಇದಾವೆ. ಸೊ ಅವ್ರ ಜೊತೆ ಎಲ್ಲ ಟ್ರಾವೆಲ್ ಮಾಡಿದ್ರಿ ಅದ್ರಲ್ಲಿ? ಮಾಡಿದ್ವಿ. ಡೈರೆಕ್ಷನ್ ಯಾರು ನೀವೇ ಮಾಡಿದ್ದು ಅದ್ರಲ್ಲಿ? ಇಲ್ಲ, ಅವರೇ ಮಾಡ್ತಾ ಇದ್ರು. Okay. ನಂದು ಶಾರ್ಟ್ ಮೂವೀಸ್ ನೋಡಿ ಇವು. ಇದು ಮಾಡಿದ್ದು ನೀವು? ಓಕೆ, ಇದು ರತ್ನ ಅಂತ ಒಂದ್ ಮಾಡಿದ್ರಾ? ಅವೆಲ್ಲ ಅಮೂಲ್ಯ ರತ್ನ. ಅದನ್ನ ಅವರೇ ಡೈರೆಕ್ಟ್ ಮಾಡ್ತಾ ಇದ್ರಾ? ಹೌದೌದು. ಅವೆಲ್ಲ ಸಿಂಗಲ್ ಟೇಕ್. ಇದು Okay. ಸಿನಿಮ್ಯಾಟಿಕ್. ಅದು ಸಿಂಗಲ್ ಟೇಕ್, ಇದು ಸಿನಿಮ್ಯಾಟಿಕ್. ಹೆಂಗ್